ನೋಡಮ್ಮಿ, ಹೋಗಿ ನಾನು ಕರೆದೆ ಬಾ ಅಂತ ಹೇಳ್ಬಿಟ್ಟು ಬರೋಕಿಲ್ಲ ಅಂತ ಅಂದ್ಲು. ಇನ್ನೇನು ನಿನ್ನ ಮಗ ಮಾಡೋ ಕೆಲಸಕ್ಕೆ ಇನ್ನು ಯಾರು ಬಂದಾರೆ ಹೇಳು? ಇನ್ನು ಯಾರು ಬಂದು ತುಪ್ಪ ಹಾಕ್ತಾರೆ ಹೇಳು? ಅವನು ಬಂದು ಬುದ್ಧಿ ಕಲ್ತ್ಕೊಂಡು ಅವನೇ ತೆಪ್ಪಾಯ್ತು ಅಂತ ಹೇಳೋ ಗಂಟನವೇ ಬರೋಕಿಲ್ಲ ಕಣಜಿ, ನಾನು ಹೋಗಿ ಸುಮ್ಕೆ ನಾನು ತಾಳ್ತೀನಿ ಬೇಡ ಅಂತ ಹೇಳ್ಬಿಟ್ಟು ಕ್ಯಾಕರ್ಸ್ ಮಕ್ಕೋಗಿ ಕಳಿಸ್ಬಿಟ್ಲು. ಏನು ಮಾಡನಿ ಈ ಲೋಪ ನನ್ನ ಮಗ ಮಾಡೋ ಕೆಲಸಕ್ಕೆ? ಬಿಡು ಈಗ ನೀನೊಂದು ಕಿತ್ತ ಹೋಗ್ಬಿಟ್ಟಂಗೆ ಮಾತಾಡ್ಬಿಟ್ಟು ಕರೆದ್ಬಿಟ್ಟು ಬಾ ನೋಡನಿ ಬಂದ್ಗಿರ್ತಾಳೇನು. ಓ, ನಾನು ಕರೆದ್ರೆ ಬಂದ್ಬಿಡ್ತಾಳ? ಈ ನನ್ನ ಮಗ ಮಾಡಿರೋ ಕೆಲಸಕ್ಕೆ ಹೆಂಗೆ ಸಿಕ್ರಂಗೆ ಮಾತಾಡ್ಬಿಟ್ಟ ಕಣಮ್ಮ. ಇನ್ನು ಈಗ ಬಾ ಅಂತ ಹೇಳಿದ್ರೆ ಅದು ಹೆಂಗೆ ಬಂದಳವಳು? ಬರೋಕಿಲ್ಲ ಅಂತ ಅನ್ನಿಸ್ತದೆ. ಅಮ್ಮ, ಚೀಟಿ ಬೇರೆ ಸಂಘದಾಗ ತಗೊಂಡಿದ್ವಲ್ಲ, ಕಾಸು ಬೇರೆ ನೆನೆ ಕೇಳ್ತಾವ. ಸಂಘ ಸಾಲ ಕಟ್ಟಬೇಕು, ಚೀಟಿ ಕಟ್ಟಬೇಕು, 8,000 ರೂಪಾಯಿ ಕಾಸು ಬೇಕು ಕಣಮ್ಮ. ಇವಾಗ ಕಾಸು ಕೊಡು ಅಂತ ಹೇಳಿದ್ರೆ ಕೊಡೋಕಿಲ್ಲ ಅಂತ ಹೇಳ್ಬಿಟ್ಟು ಓಡಾಡ್ತಾವನಿ. ನತ್ತಾಗಿಲ್ಲ ಅಂತ ಹೇಳ್ಬಿಟ್ಟು ಹೆಂಗೋ ಎಲ್ಲ ಇದ್ದಿದ್ರೆ ನಿಧಿ ಹೆಂಗೋ ನೋಡ್ಕೊಳ್ಳೋಳು ಎಲ್ಲನೂ. ಈಗ ನಿಧಿ ಇಲ್ದಿರೋದಕ್ಕೆ ಕಾಸು ಇಲ್ಲ, ಎಂಥದೂ ಇಲ್ಲ ಮನೆಗೆ. ಮತ್ತೆ ಮೊದಲು ಪರಿಸ್ಥಿತಿ ನೀನು ಬಂದ್ಬಿಟ್ಟೈತೆ ಕಣಮ್ಮ. ಕೊಟ್ಟ ಕೇಳು ಗಂಡ್ಸಲ್ವಾ? ನಾನು ಗಂಡ್ಸು ಅಂತ ಹೇಳ್ಬಿಟ್ಟು ಎಂಟಿನ ಓಡ್ ಕಳ್ಸೋನಲ್ಲ, ಗಂಡ್ಸಂದ ಮೇಲೆ ಕೊಡ್ತಾನೆ ಹೇಳು. ಬಂದ ತಕ್ಷಣ ಕ್ಯಾಕರ್ಸ್ ಮಕ್ಕು ಗುತ್ತಿ ಹೇಳು. ಕೊಟ್ಟಲೆ ಗಂಡ್ಸಲ್ವೇನ ನೀನು? ಕೊಟ್ಟು ಅಂತ ಹೇಳ್ಬಿಟ್ಟು ಕ್ಯಾಕರ್ಸ್ ಗುತ್ತಿ ಹೇಳು. 8,000 ರೂಪಾಯಿ ಏನು ಹಂಗೆ ಬಂದ್ಬಿಡ್ತದಂತ ಕಾಸು? ಎಲ್ಲಿಂದ ಉದುರ್ತದಂತೆ ಕಾಸು? ನೀನೇ ಹೇಳು ನೋಡಮ್ಮಿ. ತಲೆ ಕೆಡ್ಸ್ಕೊಂಡು ಹಿಂಗೆ ಕುಂತ್ಕೊಂಡು ಅವ್ನು ಹಿಂಗೆ ಆಡ್ತಾನೆ. ಯಾರ್ದೋ ಮಾತು ಕೇಳ್ಕೊಂಡು ಆಳ ಬಿದ್ದು ಹೋಯ್ತಾವನೆ ಅಂತ ಮಾತ್ರ ನನಗೆ ಗೊತ್ತಾಯ್ತೈತೆ. ಅದು ಯಾರು ಮಾತು ಕೇಳ್ತಾವನೆ ಅಂತ ಮಾತ್ರ ನನಗೆ ಸರಿಯಾಗಿ ಗೊತ್ತಾಯ್ತಿಲ್ಲ. ಬರ್ಲಿ ಮಾಡ್ತೀನಿ ನನ್ನ ಮಗಂಗೆ. ಅಮ್ಮ, ಎಷ್ಟು ಗೊತ್ತರು ಅಷ್ಟೇನೆ ಅವ್ರ ಅಪ್ಪನ ಬುದ್ಧಿನೇ ಸೇಮ್, ಎಲ್ಲ ಅವ್ರ ಅಪ್ಪನ ಬುದ್ಧಿನೇ. ನೀನು ಎಷ್ಟು ಸರ್ ಮಾಡಿದ್ರು ಅಷ್ಟೇನೆಯಾ? ನಾನು ಹಣೆ ಬರಹ ಸರಿ ಇಲ್ಲ ಅಂತ ಅನ್ಕೊಬಿಡ್ತೀನಿ. ಬಿಡು, ಇನ್ನೇನು ಮಾಡೋಕ್ಕಾಯ್ತದೆ? ನಾಳೆಯಿಂದ ನಾನು ಈ ಸಲ ಎಲ್ಲನ ಅಡ್ಜಸ್ಟ್ ಮಾಡ್ಬಿಟ್ಟು ಒಂದು 8,000 ರೂಪಾಯಿ ಕೊಟ್ಬಿಟ್ಟು ನಾನೇ ಕೂಲಿಗೆ ಹೋಯ್ತೀನಿ. ಇನ್ನೇನು ಮಗನ ಕಟ್ಕೊಂಡು ನೀನು ಏನು ತಾನೇ ಮಾಡೋಕ್ಕಾಯ್ತದೆ ಹೇಳು? ಹೆಂಗವಳು ಕುಂತಿ ಜಾಗದಾಗ ಊಟ ಹಾಕ್ಕೊಂಡು ನೆಮ್ಮದಿಯಾಗಿ ನೋಡ್ಕೊತಾ ಇದ್ಲು ನನ್ನ. ಈ ನನ್ನ ಮಗ ದರ್ಬೇಸಿಯಿಂದ ಎಲ್ಲ ಯಾಕೊಟ್ಟು ಹೊಂಟೋಯ್ತು. ಅಮ್ಮ, ತಿಂಡಿ ಹಾಕೊಡು ಬೀರ್ನ, ಹೊಟ್ಟೆ ಹಸಿತೈತೆ. ಏನ್ಲಾ ಯಾ ಮಕ ಹೊತ್ಕೊಬಿಟ್ಟು ಬಂದಿದ್ಯಾ ಕಣ್ಲ ನೀನು? ಈಗ ಊಟಕ್ಕೆ ಹಾಕೊಡು ಅಂತ ಹೇಳ್ಬಿಟ್ಟು ನೀನೇನು ದುಡ್ದಲ್ಲಿ ಎಳಿತಿದ್ಯಲ್ಲ ನೀನು? ಅಜಯ್, ನಾನೇನ್ ಕೇಳ್ತಾ ಇದ್ದೀನಿ? ಕಾಸು ಇಕ್ಕು ಅಂತ ಹೇಳ್ತಿದ್ದೀನಿ, ಊಟ ಇಕ್ಕು ಅಂತ ಹೇಳ್ತಿರೋದು ನಾನು. ಹೊಟ್ಟೆ ಹಸಿತೈತೆ ಇಕ್ಕು ಅಂತ ಹೇಳ್ಬಿಟ್ಟು ಮಾಡ್ತೀನಿ ಅಂತ ಹೇಳ್ತಲ್ಲ. ಬೆಳಿಗ್ಗೆ ರೊಟ್ಟಿನೋ ಏನೋ ತಂದು ಇಕ್ಲಿ ಹೇಳು, ತಿಂತೀನಿ. ನಾನೇನು ದುಡ್ಡು ಕೇಳೋದು? ಬಂದ್ಬಿಟ್ಟು ಊಟ ತಾನೇ ಕೇಳಿದ್ದು. ಊಟ ತಾನೇ ಎಲ್ಲಿಂದ ಉದುರು ಬಿಡ್ತದ ನಿನ್ಗೆ? ನೋಡ್ಲಾ, ಊಟಕ್ಕೂ ಕಾಸು ಬೇಕು. ನೀವೇನು ವ್ಯವಸಾಯ ಮಾಡ್ಬಿಟ್ಟು ಬೆಳಿತಿದ್ದೀರಾ? ಇರೋ ಪರ ಹೊಲ ಎಲ್ಲ ಮಾರ್ಕೊಂಡು ಚೆನ್ನಾಗಿ ನಾಕಿದ್ದೀರಾ? ಇರೋದು ಇದೊಂದು ಮನೆ, ಇದನ್ನು ಮಾರ್ಕೊಂಡು ನಾಕ್ಬಿಡು. ಸರಿಯಾಗಿ ನಾಕ್ಬಿಟ್ಟು ಸೋರೈತದೆ ಎಲ್ಲನೂ. ನೋಡು, ಈಗ ಸಂಘದ್ದು ಹಂಗೆ ಏನೇ ಲೋನಿಂದು ಎಲ್ಲ ಸೇರ್ಬಿಟ್ಟು 8,000 ರೂಪಾಯಿ ಕಾಸು ಕಟ್ಬೇಕಂತೆ. ಕೊಡು 8,000 ರೂಪಾಯಿ ಇವಾಗ. ಇನ್ನು 8,000 ರೂಪಾಯ ನಾನೆಲ್ಲಿಂದ ತಂದು ಕೊಡ್ಲಿ? ಎಲ್ಲಿಂದ ತಂದ್ಕೊಡ್ಲಿ ಅಂತ ಹೇಳಿದ್ರೆ ಬೇಕು ನನ್ನ ಮಗನೇ. ಮತ್ತೆ ಯಾಕೆ ನೀನು ಎಂಡ್ರು ನೋಡ್ ಕಳಿಸ್ದೆ? ಎಂಡ್ರು ನೋಡ್ಸೋದಕ್ಕೂ ನಾನು ದುಡ್ಡು ಕೊಡೋದಕ್ಕೂ ಏನ್ ಸಂಬಂಧ? ನೀನು ಎಂಡ್ರು ಇಷ್ಟು ದಿನ ಸಂಘದ ಲೋನ್ ಕಟ್ಕೊಂಡು ಸಾಲ ಕಟ್ಕೊಂಡು ಮನೆಗೆ ರೇಸನ್ ತಂದು ಹಾಕೊಂಡು ಎಲ್ಲ ಕ್ಯಾಮೆನು ಮಾಡ್ಕೊಂಡು ಬಿದ್ದಿದ್ಲಲ್ಲ, ಅವಳನ್ನ ನೀನು ತುಬುಕ್ಕಂತ ಬುಗ್ದ್ಬಿಟ್ಟು ಓಡ್ ಕಳಿಸಿದ್ಯಲ್ಲ ಬೇವರ್ಸಿ. ಇವಾಗ ಯಾರು ಬಂದ್ಬಿಟ್ಟು ನಿನಗೆ ಮಾಡಾಕ್ತಾರೆ ಹೇಳು ನಿನಗೆ? ರೊಟ್ಟಿ ಸುಟ್ಕೊಡ್ಬೇಕಂತ ರೊಟ್ಟಿ. ಹೋಗು, ಒಂದು ಚೀಲ ರಾಗಿ ಎತ್ಕೊಬಿಟ್ಟು ಬಾ ಹೋಗು. ಹಸಿಮೆಣಸಿನ್ಕಾಯಿ ಈ ಥರ ಕಾಸೈತಾನೆ ನಿನಗೆ? ಮುಚ್ಕೊಂಡು ಬಿದ್ದಿರಬೇಕಿತ್ತು ನೀನು. ಏನು ಅವಳು ಬರೋಕ್ಕಿಂತ ಮುಂಚೆ ನಮ್ಮ ಅಮ್ಮ ಏನು ನೋಡ್ಕೊತಾ ಇರ್ಲಿಲ್ವೇ? ಇವಾಗ ಒಳ್ಳೆ ಸಂದಕ್ಕೆ ಇದು ಮಾಡಿದೆ. ನಾನು ಕೆಲಸ ಹುಡುಕ್ತೀನಿ, ಆಮೇಗಿಂದ ನಾನೆಲ್ಲ ಮಾಡ್ತೀನಿ ಬಿಡಿ. ಈ ಅಜ್ಜಿ ಒಂದು ಬಂದ್ಬಿಟ್ಲು ಹೇಳೋಕ್ಕೆ ಸುಮ್ಕೆ ನೀನೇ ಕೊಡು ಹಂಗಂಬೋಳು 8,000 ರೂಪಾಯ. ನನ್ನನ್ನು ಬಂದ್ಬಿಟ್ಟು ಕೇಳಿದೆ ಹೆಂಗೆ? ನಾನು ಇನ್ನೂ ಇವಾಗ ಪ್ರಯತ್ನ ಪಡ್ತಾ ಇದ್ದೀನಿ ತಾನೇ. ಪ್ರಯತ್ನ ಪಟ್ಬಿಟ್ಟು ಎಲ್ಲನೂ ಮಾಡ್ತೀನಿ. ನಾನು ಕೆಲ್ಸಕ್ಕೆ ಹೋಯ್ತೀನಿ. ಏನು ಅವಳು ಒಬ್ಳಿಂದ ನೀನು ಮನೆ ನಡೀತಾ ಇದ್ದಿದ್ದು? ಏನು ಅವಳು ಒಬ್ಳೇನೇ ಎಲ್ಲ ಇಕ್ತಾ ಇದ್ಲಾ? ಅಲ್ಲೋ ಹಾಕಮ್ಮ 4. ಅಯ್ಯೋ ಅಜ್ಜಿ, ಅಯ್ಯಪ್ಪ, ಅಜ್ಜಿ ನನ್ನೇ ಹಿಡ್ಕೊಂಡು ಹೊಡಿತಾ ಇದೆಯಲ್ಲ, ಬುಡು ಕೈನ ಸುಮ್ಮನೆ. ಹೋಗ್ಲಾ ಹೋಗ್ಬಿಟ್ಟು ದುಡ್ದುಬಿಟ್ಟು ಕೂಲಿಗೆ ಹೋಗ್ಬಿಟ್ಟು ದುಡ್ಡು ತಂದಾಕು. ಅಲ್ಲಿ ಗಂಟೆ ನಾನು ಸುಮ್ಮನೆ ಬಿಡಕ್ಕಿಲ್ಲ. ಅಲ್ಲೇ ಮಗಳೇ, ಈ ನನ್ನ ಮಗಂಗೆ ಏನೋ ಒಂದು ಒಗ್ಗಳೆ ಅನ್ನ ಹಾಕ್ಬಿಟ್ರೆ ನೀನು ನಿನಗೆ ಏನಾರ ತಗೊಂಡು ಹಾಕ್ಬಿಡ್ತೀನಿ. ಹೋಗ್ಲಾ. ಸುಮ್ಕೋಗಜಯ್ ನೀನು. ಇನ್ನು ಯಾರು ಅವಳನ್ನ ಬಿಟ್ರೆ ಇನ್ನು ಯಾರು ನಮಗೆ ಕೂಳೆ ಹಾಕಿಲ್ಲ ಅಂತ ಹೇಳ್ತಿಲ್ಲ. ತಂದು ಹಾಕ್ತೀನಿ ಬಿಡಿ. ಅದಕ್ಕೆ ಯಾಕೆ ಹಿಂಗಾಡಿದ್ರೆ ನೀವು? ನಿಮ್ಮ ಅಪ್ಪನಂಗೆ ಬರೀ ಬುಲ್ಡೆ ಹೊಡಿತಿಲ್ಲ ಬಡ್ಡಿ. ಹೋಗ್ಲಾ. ಅಮ್ಮ ನೋಡಮ್ಮ, ಈ ಮುದ್ಕಿ ಹೆಂಗ್ ಹೊಡಿತಾವಳು ನನ್ನ ಮುದ್ಕಿನಮ್ಮ. ಕ್ಯಾರ ತಕೊಂಡ್ಬಿಡ್ತೀನಿ ಮುದ್ಕಿ ಗಿದ್ಕಿ ಅಂತಂದ್ರೆ ಮುಚ್ಚಲ ಬಾಯ್ನ. ಸೋಂಬೇರಿ ನನ್ನ ಮಗ. ನಿನ್ನಂತ ಗಂಡಸರು ಇರ್ತಾರೆ ಕಣ್ಣ ಒಂದ್ 4 ಜನ. ಹೆಂಗೆ ಅಂದ್ರೆ ಮೈ ಬೊಗ್ಸಿ ದುಡಿಯ ಕೈ ಕಿಸಿಲಿಲ್ಲ ಅಂದ್ರೂ ಎಂಡ್ರ ಮೇಲೆ ದರ್ಪ ತೋರ್ಸಕ್ ಹೋಯ್ತಾರೆ. ನಿಮ್ಮ ಅಪ್ಪ ತೋರ್ಸ್ಕೊಂಡ್ ದರ್ಪುವ ಈಗ ಊರು ತಿರ್ಕೊಂಡು ತಿನ್ನಕ್ ಹೋಗೋನಲ್ಲ, ಹಂಗೆ ನಿಂದ್ರು ಬಿಟ್ಟಿ ದರ್ಪ ತೋರ್ಸಕ್ ಬದ್ದಾನೆ. ಲೋಪರ್ ಬಡ್ಡಿನ ತಕೊಬಿಟ್ಟು ಬಂದು ನೋಡು, ಒಂದು ಮಾತು ಹೇಳ್ತೀನಿ ಕೇಳಿಸ್ಕ. ಅವಳು ತಾಕ ಹೋಗ್ಬಿಟ್ಟು ನಿಧಿತಾಗೆ ತೆಪ್ಪಾಯ್ತು ಕಣ್ಣಿದಿ ಅಂತ ಹೇಳ್ಬಿಟ್ಟು ಕಾಲಿಗೆ ಬಿದ್ಬಿಟ್ಟು ಏನರ ಒಂದು ಕೇಳ್ಕೊಂಬಿಟ್ಟು ಬಾ. ಇಲ್ಲ ಅಂದ್ರೆ ಮೈ ಬೊಗಸ್ಬಿಟ್ಟು ತಿಂಗಳ ನೀನೇನಿಯ ನೋಡ್ಕೋಬೇಕು, ನೀನೇನಿಯ ಮಾಡಬೇಕು. ಎಲ್ಲ ನಿಂದೇನೇನಿಯ ನಿನಗೆ ಬಿಟ್ಬಿಟ್ಟಿದ್ದೀನಿ. ಅದೇನು ಮಾಡ್ತೀಯೋ ಮಾಡ್ಲಾ ನೀನು. ನಾನಂತೂ ತಲೆ ಕೆಡಿಸ್ಕೊಳಕ್ಕೆ ಹೋಗಿಲ್ಲ. ಎಲ್ಲ ನಿಂದೆ ಜವಾಬ್ದಾರಿ ಮೇಲೆ. ಮನೆವೇ ಇದರಿಂದ ಕರೆಂಟ್ ಬಿಲ್ಲು ಅದರಿಂದ ಹಿಡಿದು ರೇಷನಿಂದ ಹಿಡಿದು ಎಲ್ಲ ತಂದು ಹಾಕು. ಇಲ್ಲ ಅಂದ್ರೆ ಹೋಗು. ಇನ್ನು ಮ್ಯಾಲೆ ಈ ಮನೆಯಾಗ ನಿನಗೆ ಒಂದು ತುತ್ತು ಕೂಳು ಏನಾದ್ರು ಹಾಕ್ಬಿಟ್ರೆ ಅವತ್ತು ನೀನು ಮಾತಾಡು. ಅಜಯ್, ನೀನ್ ಹಿಂಗ್ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ನಾನು.
ಹೆಂಗ್ ಮಾಡ್ತೀನಿ ನೋಡು ಅವಳ ಪರ ಮಾತಾಡ್ಕೊಂಡು ನೀನು ನಿನಗೆ ದುಡ್ಗೆ ನೀನು ಬೆಲೆ ಕೊಡೋದು ನೀನು ಅಂತ ಅನ್ನಿಸ್ತದೆ ಬಿಟ್ರೆ ನನ್ನಂತವ್ರಿಗೆಲ್ಲ ನೀನು ಬೆಲೆ ಕೊಡಕ್ಕಿಲ್ಲ ಅಂತ ಅನ್ನಿಸ್ತದೆ ಕಂಡಿದ್ದೀನಿ ಬಿಡು ನೀನು ಹೆಂಗ್ ಮಾಡ್ತಾ ಇದೀಯ ಅಂತ ಹೇಳ್ಬಿಟ್ಟು ಇವಾಗ ಆಯ್ತು ತಗ ಆಯ್ತು ನಮಗೂ ಒಂದು ಟೈಮ್ ಬರ್ತದೆ ನಾನು ನೋಡ್ಕೊತೀನಿ ಬಿಡು ಏನು ಹೇಳಕ್ ಬಂದ್ಬಿಟ್ಟೆ ಅಲ್ವಾ ನೀನು ಸರಿ ಆಯ್ತಕ್ಕ ನನಗೂ ಗೊತ್ತು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಒಯ್ತೀನಿ ನಾನುವೇ ದುಡ್ಡು ತಂದು ದುಡ್ಡಿನ ಸುರಿಮಳೆ ನೀನೇ ಸುರಿಸ್ಬಿಡ್ತೀನಿ ಅಲ್ಲಿ ಗಂಟ ನನಗೆ ನೆಮ್ಮದಿಲ್ಲ ಅಲ್ಲಿ ಗಂಟ ನಂಗೆ ಸಮಾಧಾನ ಇಲ್ಲ ನೋಡ್ತಾ ಇರು ನನ್ನ ಇವತ್ತು ಈಚೆ ಕಡೆಗೆ ಆಗಿದ್ರು ಅವಳಿಗೆ ಹೆಂಗೆ ಬೆಲೆ ಕೊಡ್ತಾ ಇದ್ರು ಮನೆಗೆ ನನಗೂ ಹಂಗೆ ಬೆಲೆ ಕೊಟ್ಬಿಟ್ಟು ಬಾರ್ಲಾ 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 ಅಂತ ನೀವೇ ಕರಿಬೇಕು ಅಲ್ಲಿ ಗಂಟನೂ ನಾನು ಈ ಮನೆಗೆ ಎಡಗಾಲ ಹೆಚ್ಚೇನು ಇಕ್ಕಕ್ಕಿಲ್ಲ ನಾನಂತೂ ಬರೋಕ್ಕೂ ಇಲ್ಲ ನೋಡ್ತಾ ಇರು ಬೆಳಗ್ಗೆ ನಿನ್ ಮಕ ನೋಡ್ಕೊಳ ನಿನ್ ಮಕನ ಹೆಂಗೈತಿ ಅಂತ ಹೇಳ್ಬಿಟ್ಟು ಎದ್ದೋಗ್ಲಾ ಸಾಕೆದ್ದೋಗು ನಾನು ಕೂಳಾಕನ ಅಂತ ಅನ್ಕೊಂಡಿದ್ದೆ ಈಗ ಅನ್ನಿಸ್ತೈತೆ ನಿಂಗೆ ಯಾವ ಕೂಳಾಕೋದು ಬೇಡ ನಿಂಗೆ ಯಾವ ನೀರ್ ಹಾಕೋದು ಬೇಡ ಹಿಂಗೆ ಬಿದ್ದು ಸಾಯಿ ನಿನಗೆ ಏನು ಕೊಡಕ್ಕಿಲ್ಲ ನಾನು ನೋಡು ಗಂಡ್ಸಾದನು ಮೊಯ್ ಬಾಕ್ಸ್ ದುಡಿಬೇಕು ಇಲ್ಲ ಎಂಡ್ರು ದುಡಿತಾ ಇದ್ರೆ ಅವಳು ಸಹಾಯನ ಮಾಡಬೇಕು ಅದು ಬಿಟ್ಟು ಇದು ಬಿಟ್ಟು ಪಾಪ ಅಷ್ಟು ಸಂದಾಕ್ ನೋಡ್ಕೊತಾ ಇದ್ಲು ಆ ಮಗ ನಿಧಿ ಕ್ಯಾಕುರ್ಸುಗುತ್ ಕಳಿಸ್ಬಿಟ್ಟಿದ್ಯಲ್ಲ ಹೋಗು ಕೂಲಿ ಮಾಡ್ಕೊಬಿಟ್ಟು ತಂದಾಕು ಬೇಸಾಕ್ತೀನಿ ಇವತ್ತು ತಂದಾಕಿದ್ರೆ ಇವತ್ತು ಬೇಸಾಕ್ತೀನಿ ಇಲ್ಲ ಅಂದ್ರೆ ಕೂಳು ಇಲ್ಲ ನೀರು ಇಲ್ಲ ಇದೇನಿದು ಹಿಂಗೆ ಉಲ್ಟಾಗೋಗ್ಬಿಡ್ತಲ್ಲ ಅವಳು ಹೋದ್ರೆ ನನಗೆ ಬೆಲೆ ಸಿಗ್ತದೆ ಅಂತ ಅನ್ಕೊಂಡ್ರೆ 3 ಕಾಸಿನ ಬೆಲೆನೂ ಇಲ್ಲಿದ್ದಂಗೆ ಕಳೀತಾವ್ರಲ್ಲ ಇನ್ನೇನು ಮಾಡೋಕ್ಕಾಯ್ತದೆ ಈಗ ಮಮತಾ ಆಂಟಿ ಅವಳಿಗೆ ಅವನಲ್ಲ ಅವನೇ ನೆನೆಯ ಗಟ್ಟಿ ನನಗೆ ಅವ್ನು ನನಗೆ ಸಹಾಯ ಮಾಡ್ತೀನಿ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದ ಮೊದಲು ಅವನ ತಕ್ಕೆ ಹೋಗ್ಬಿಟ್ಟು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳ್ತೀನಿ ಏನು ಮಾಡೋದು ಅಂತ ಯೋಚನೆ ಮಾಡ್ತೀನಿ ನೋಡೋಣ ಏನಾರು ಒಂದು ಪ್ಲಾನ್ ಕೊಡ್ತಾನೆ ಇವ್ರ ಹತ್ರ ಎಣಗೋದಕ್ಕಿನ್ನ ನಾನು ಅಲ್ಲೋಗ್ಬಿಟ್ಟು ಇದು ಮಾಡೋದೇನಿ ಎಷ್ಟೋ ವಾಸಿ ಇವ್ರಿಗೆಲ್ಲ ಒಂದು ಗತಿ ಕಾಣಿಸ್ತೀನಿ ಇವ್ರಿಗೆಲ್ಲ ಒಂದಿನ ಸರಿಯಾಗಿ ಕಲಿಸ್ಕೊಡ್ತೀನಿ ಎಲ್ಲನೂ ಮಾಡ್ತೀನಿ ಇರು ಸರಿಯಾಗಿ ಲಕ್ಷ ದುಡ್ಡು ಎತ್ಕೊಂಡೇನಿ ಮನೆಗೆ ಬರೋದು ನೋಡ್ತಾ ಇರ್ರಿ ನಾನು ಏನು ಅಂತ ಹೇಳ್ಬಿಟ್ಟು ಹಿಂಗೋಗಿ ಹಂಗೆ ಬಂದು ತೋರಿಸ್ತೀನಿ ನನ್ನ ಕತೆಯ ಏನು ಅಂತ ಹೇಳ್ಬಿಟ್ಟು ಹೋಗಪ್ಪ ಮೊದ್ಲೆದ್ದೋಗಿ ತೋರ್ಸೋಗು ಹೋಗ್ಲಾ ಕೂಳ್ ಹಾಕೋದಿಲ್ಲ ಇವತ್ತು ಹೋಗು ಯಾವ ನೀನು ಬುದ್ಧಿ ಹೇಳ್ಬಿಟ್ಟು ನೀನು ಕರ್ದವನು ಅವ್ರಿಗೆ ಹೋಗ್ಬಿಟ್ಟು ಅವ್ರ ತಗ ನೀನು ಹಾಕಿಸ್ಕೊಂಡು ಕೂಳ್ ಹಾಕಿಸ್ಕೊಂಡು ತಿನ್ನಡಿ ನಾವಂತೂ ಮೇಲೆ ಕೂಳ್ ಹಾಕಕ್ಕಿಲ್ಲ ನಿಂಗೆ ಎದೊಳು ಯಾಕೆ ಈ ಲೋಪರ್ ಮನೆಗೆ ಬಂದ್ರು ಕೂಳ್ ಹಾಕಕ್ಕೆ ಹೋಗ್ಬೇಡ ಸರಿನಾ 3 ಕಾಸು ಬೆಲೆ ಕೊಡ್ಬೇಡ ನನ್ನ ಮಗಂಗೆ ಎಂಟ್ರ ಜೊತೆ ಬಿಟ್ಬಿಟ್ಟು ಹಿಂಗೆಲ್ಲ ತಿರ್ಕೊಂಡು ಕುಂತವನಲ್ಲ ಯಾರ್ಯಾರ ಮಾತು ಕೇಳ್ಕೊಂಡು ಈ ಬೊಡ್ಡಿಗೆ ಹೆಂಗೆ ಅಂತ ಹೇಳ್ಬಿಟ್ಟು ನೀನು ಇದು ಮಾಡ್ತೀಯ ಹೇಳು ಇವನ್ ಸಾವಸನೆ ಬೇಡ ಬಿಟ್ಬಿಡು ಮಗಳೇ ಏನಾರ ಮಾಡ್ಕೊಂಡು ಹೋಗ್ಲಿ ನೋಡು ನೀನು ಸೊಸೆನ ಮನೆಗೆ ಕರ್ಸ್ಕೊಳ್ಳೋ ಜವಾಬ್ದಾರಿ ನಿಂದು ಹೆಂಗನ ಮಾಡಿ ಕರ್ಸ್ಕ ಈ ನನ್ನ ಮಗ ನೀನು ಕೂಳು ನೀರು ಹಾಕಕ್ಕಿಲ್ಲ ಬಿಡು ಅಪ್ಪನೂ ಮಗ ಸೇಮ್ ಇಬ್ರುನುವೆ ಕಳಮ್ಮ ನನಗೂ ಸಂದ ಕರ್ತಾ ಹೋಗ್ಬಿಟ್ಟೈತೆ ಈಗ ಏನ್ ಮಾಡಕೈತದೆ ನಾನೇ ಒಂದ್ ಕಿತ್ತ ಹೋಗ್ಬಿಟ್ಟು ಕರೆದ್ಬಿಟ್ಟು ಬರೋಣ ಅಂತಂದ್ರೆ ಅವ್ನು ಬಂದು ಕರೆಯ ಗಂಟ ಬರಲ್ಲ ಅಂತ ಹೇಳೋಳೆ ಅಂತ ಹೇಳ್ತೀಯ ಈಗ ಏನ್ ಮಾಡೋದು ಅಂತ ನನಗಂತೂ ದಿಕ್ಕೆ ತೋಚ್ತಾ ಇಲ್ಲ ಏನ್ ಮಾಡೋದು ಈಗ ಕರೆದ್ರು ಬರಕಿಲ್ವಲ್ಲ ಈ ನನ್ನ ಮಗ ಲೋಪರ್ ನನ್ನ ಮಗನಿಂದ ಅಮ್ಮ 8,000 ರೂಪಾಯಿ ಸಾಲ ಬೇರೆ ಬೇಕಾಯ್ತದೆ ಕಣಮ್ಮ ಇವಾಗ ಯಾರು ತೆಗಿಸ್ಕೊಳ್ಳಿ ಸಾಲ್ವಾ ಈಗ ನನಗೆ ಯಾರು ಕೊಟ್ಟರು ಏನು ಮಾಡೋದು ಏನು ಕತೆನೋ ಇಂಥ ನನ್ನ ಮಕ್ಕಳನ್ನ ಎತ್ಬಿಟ್ರೆ ನಮ್ಮಂಥವ್ರು ಅನುಭವಿಸ್ಲೇಬೇಕಾಯ್ತದೆ ನೀನು ಅನುಭವಿಸಿದ್ದಂಗೆ ಇನ್ನೇನು ಮಾಡ್ಬೇಕು ಹೇಳು ಬಿಡು ನಿಮ್ಮ ಅಣ್ಣಯ್ಯ ತುಪ್ಪ ಗಿಪ್ಪ ಎಲ್ಲ ಮಾರ್ಕೊಂಡು ಸಂದಕವನಿ ಅವ್ನು ತಗೊಂಡು 8,000 ಇಸ್ಕೊಡ್ತೀನಿ ಕೇಳಿ ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಈಗ ಮುಂದಿಂದ ಏನು ಮಾಡಬೇಕು ಯೋಚನೆ ಮಾಡು ಊಟಕ್ಕೆ ತಾನೇ ಹೆಂಗೋ ನಡೀತದೆ ನಾನು ಕೊಡ್ತೀನಿ ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ನೋಡನಿ ನನ್ನ ಮಗ ಏನಾರ ಸರಿ ಏನಾದರೂ ಹೋಯ್ತಾನ ಅಂತ ಹೇಳ್ಬಿಟ್ಟು ನೋಡನಿ ತಗ ನೀನು ಚಿಂತೆ ಮಾಡಬೇಡ ಒಬ್ಬ ಮಕ್ಳದು ಸಂಸಾರ ಸರಿ ಮಾಡೋ ಅಷ್ಟಾಗಿ ಇನ್ನೊಬ್ಬ ಮಕ್ಳು ಕಿತ್ಕೊಂಡು ಹೋಗಿರ್ತದೆ ಏನು ಮಾಡ ನಿನ್ನ ಮನೆ ಬರೋಕೆ ಬೆಂಕಿ ಯಾಕ ಯೋಚನೆ ಮಾಡನಿ ನೀನು ಯೋಚನೆ ಮಾಡಬೇಡ ಸುಮ್ಕಿರು ಏನಾರ ಒಂದು ಮಾಡ್ತೀನಿ ಕೋಪ ಗಿಪ ಮಾಡ್ಕೊಬೇಡ 8,000 ರೂಪಾಯಿ ಇಸ್ಕೊಡ್ತೀನಿ ನಾನು ಸರಿನಾ ನೀನು ಅದ್ರ ಬಗ್ಗೆ ಚಿಂತೆ ಬಿಟ್ಬಿಟ್ಟು ಹೋಗು ಊಟ ಗಿಟ ಏನಾರ ಮಾಡ್ಕೊಂಡು ಇದು ಮಾಡೋಗಿ ನೀನು ಸುಮ್ಕೆನೇನಿಯ ಸರಿ ಕಣಮ್ಮ ಆಯಿತು